ಏನ ವಾಪಸ್ ತಗೊಂಡು ಹೋಗ್ತಿರ್ಬೇಕಾದ್ರೆ ದಾರಿಲಿ ವೃದ್ಧ ಚಳಿಯಿಂದ ನಡಕ್ತಿರೋದನ್ನ ನೋಡಿದ್ರು. ಆ ವೃದ್ಧ ದಾಸಿಮಯ್ಯನ ನೋಡಿ, ತುಂಬಾ ಚಳಿ ಆಗ್ತಿದೆ, ಆ ಬಟ್ಟೆನ ಕೊಡ್ತೀರಾ ಅಂತ ಕೇಳಿದಾಗ ದಾಸಿಮಯ್ಯ ಆ ಬಟ್ಟೆನ ಕೊಟ್ಬಿಟ್ರು. ಆ ವೃದ್ಧ ಬಟ್ಟೆನ ಬಿಡಿಸಿ ತುಂಡು ತುಂಡಾಗಿ ಕತ್ತರಿಸಿದ್ರು. ಒಂದು ತುಂಡು ತಲೆ ಕಟ್ಕೊಂಡ್ರು, ಇನ್ನೊಂದು ತುಂಡನ್ನ ಸೊಂಟಕ್ಕೆ ಕಟ್ಕೊಂಡ್ರು, ಇನ್ನೆರಡು ಚಿಕ್ಕ ತುಂಡುಗಳನ್ನ ಕಾಲಿಗೆ, ಇನ್ನೆರಡನ್ನ ಕೈಗೆ ಕಟ್ಕೊಂಡ್ರು. ಆ ಬಟ್ಟೆನ ಚೂರು ಚೂರು ಮಾಡಿ ಮೈಗೆಲ್ಲ ಸುತ್ತಕೊಂಡು ಕೂತರು. ದಾಸಿಮಯ್ಯ ಅದನ್ನೇ ನೋಡ್ತಿದ್ರು. ಆ ವೃದ್ಧ ದಾಸಿಮಯ್ಯನ ನೋಡಿ, ಯಾಕೆ ಏನಾದರೂ ಸಮಸ್ಯೆನಾ ಅಂತ ಕೇಳಿದ್ರು. ದಾಸಿಮಯ್ಯ, ಇಲ್ಲ, ಅದು ನಿಮ್ಮ ಬಟ್ಟೆ, ನೀವೇನಾದರೂ ಮಾಡಬಹುದು ಅಂದರು. ನಂತರ ದಾಸಿಮಯ್ಯ ಆ ವೃದ್ಧನ್ನ ಊಟಕ್ಕೆ ಅಂತ ಮನೆಗೆ ಕರ್ಕೊಂಡು ಹೋದ್ರು. ಆದರೆ ಮನೇಲಿ ತಿನ್ನೋದಿಕ್ಕೆ ಏನೂ ಇರಲಿಲ್ಲ.